ಪಾಟೀಲ್ ಅವರು ಕೂಡ ಅರ್ಥಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ. ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಲು BRC ಅನಿಲ್ ಅವರು ಕೂಡ ಕಾರ್ಯಕ್ರಮದ ಜನ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮಂಜಪ್ಪನವರು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸಿದಾಗ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ವೇದಿಕೆ ಮೂಲಕ 10 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಇವತ್ತು ಗೌರವಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದೇವೆ. ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಲಾಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ರೈತರು, ಒಂದು ವಿವಿಧ ಎಲ್ಲ ಕ್ಷೇತ್ರಗಳ ಸಮಾಜ ಸೇವೆ, ಕನ್ನಡದ ಸೇವೆ. ಇವತ್ತು ನಮ್ಮ ವೆಂಕಟೇಶ್, ನಮ್ಮ ಮಿಲಿಟರಿ ಟೀಮ್ ಅವರು ಬಹುಶಃ ಇವತ್ತು ನಮ್ಮ ತಾಲೂಕಿನಲ್ಲಿ ಅವರೆಲ್ಲ ಇನ್ವಾಲ್ವ್ ಆಗಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ರೀತಿ ನಮ್ಮ ಮಿಸಸ್ ನವೀನು, ಇನ್ನೊಬ್ಬರು ನಮ್ಮ ಸಹೋದರಿ ಅವ್ರಿಗೆ ಎಲ್ಲ ವಿಶೇಷವಾದಂಥ ರೀತಿಯಲ್ಲೆಲ್ಲ ದಯಮಾಡಿ ನಮ್ಮ ಸೋಮಶೇಖರ್ ಎಲ್ಲ ಹೆಸರು ತನ್ನದೇ ಆದಂಥ ಸೇವೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ವಿಶೇಷವಾಗಿ ಸಲ್ಲಿಸ್ತಾ, ಇವತ್ತು ಕರ್ನಾಟಕ ಘನ ಸರ್ಕಾರ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಒಂದು ಸಂದೇಶವನ್ನು, ಒಂದು ಸುತ್ತೋಲೆಯನ್ನು ಹೊರಡಿಸಿದ ನಂತರ ಬಹುಶಃ ಅಂದು ನಾನು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ನಾಡಪ್ರಭು ಕೆಂಪೇಗೌಡರ ಆಡಳಿತ ಭವನದಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಇಡುವಂಥ ಅವಕಾಶ ಆಗಿತ್ತು. ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಆ ಒಂದು ದಿವಸ ಪೂಜ್ಯ HD ದೇವೇಗೌಡರು, ಸದಾನಂದ ಗೌಡರು, ಮಾನ್ಯ R ಅಶೋಕ್ ಅವರು, ಅದೇ ರೀತಿ ಮಾನ್ಯ ಶ್ರೀ DK ಶಿವಕುಮಾರ್ ಅವರು, SM ಕೃಷ್ಣ ಅವರು, ಇವರೆಲ್ಲರೂ ಕೂಡ HD ಕುಮಾರಸ್ವಾಮಿ ಅವರು ಒಂದು ವೇದಿಕೆ ಮೇಲೆ ಕರೆತಂದು ರಾಜ್ಯ ಒಕ್ಕಲಿಗರ ಸಂಘದ ಒಂದು ಆವರಣದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಒಂದು ವೇದಿಕೆಯನ್ನು ಆಚರಣೆ ಮಾಡಿದ ನಂತರ ಇವತ್ತು ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಅವಕಾಶ ವಿಶೇಷವಾಗಿದೆ. ರಾಜ್ಯ ಒಕ್ಕಲಿಗರ ಸಂಘದಿಂದ ಪ್ರತಿ ಜಿಲ್ಲೆಗಳಿಗೆ ಒಂದು 50,000 ರೂಪಾಯಿ ಗೌರವಪೂರ್ವಕವಾಗಿ ಜಿಲ್ಲಾ ಸಂಘಕ್ಕೆ, ತಾಲೂಕು ಸಂಘಕ್ಕೆ 25,000 ರೂಪಾಯಿ ಗೌರವಧನವನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿ ಅಂದಿನಿಂದ ಇವತ್ತು ಕೂಡ ಇಲ್ಲಿಗೆ ನಡ್ಕೊಳ್ತಕ್ಕಂಥದಕ್ಕೆ ಅವಕಾಶ ಆಗಿದೆ. ಇವತ್ತು ಜೈಪಾಲ್ ಅವರ ಲೆಟರ್ ಕೂಡ ಕೊಟ್ಟಿದ್ರು. ಅವರು ನಮ್ಮ ಶಿವಣ್ಣರ ಮುಂದೆ ಇದ್ದಾರೆ, ಅವರ ತಂಡ ಎಲ್ಲ ಕೊಟ್ಟು ಅವ್ರಿಗೆ ನಾಳೆ ನಡೆದದ್ದು ಚೆಕ್ ಬರ್ತದೆ. ರಾಜ್ಯ ಸರ್ಕಾರ ಕಳೆದ ಸಾಲಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಘೋಷಣೆ ಮಾಡಿದ್ರು. ಅದು BOಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ, ಒಂದು ಡಿಬೇಟ್ ಕಾರ್ಯಕ್ರಮನ ನೆರವೇರಿಸಿಕೊಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅನುದಾನ ನಮಗೆ ರೀಚ್ ಆಗಿಲ್ಲ. ಅದನ್ನು ಬರುವ ಅಧಿವೇಶನದಲ್ಲಿ ಅವರಿಗೆ ಗಮನಕ್ಕೆ ತರುವಂಥ ಕೆಲಸನೂ ಕೂಡ ಮಾಡಿ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕೆಂಪೇಗೌಡರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನ್ಯವಂತರು, ಪುಣ್ಯವಂತರು ಅಂತ ನಾನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಇದೆಲ್ಲ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಇವತ್ತು ಸರ್ವರ ಬಾಳಿಗೆ ಶಕ್ತಿ ಕೊಟ್ಟಂತ ಒಬ್ಬ ಧೀಮಂತ ಮಹಾನಾಯಕ, ಒಬ್ಬ ಚಕ್ರವರ್ತಿ ನಾಡಪ್ರಭು ಕೆಂಪೇಗೌಡರು ಇರ್ತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಅಂದು ಬೆಂದಕಾಳೂರು, ಇಂದು ಬೆಂಗಳೂರು, ಇಂದು ಸಿಲಿಕಾನ್ ಸಿಟಿ ಅಂತಕ್ಕಂಥ ಹೆಸರನ್ನ ಗಳಿಸಿದ್ರ ಮೂಲಕ ಇವತ್ತು ನಮ್ಮ ಬೆಂಗಳೂರು ಈ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ದೇಶಕ್ಕೆ ಸೀಮಿತವಾಗಿಲ್ಲ, ಇಡೀ ಪ್ರಪಂಚದ ನಾನಾ ದೇಶದ ಬಂಧುಗಳು ಇವತ್ತು ಬಂದು ಬದುಕನ್ನ ಕಟ್ಕೊಳ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಂತವರು ನಾಡಪ್ರಭು ಕೆಂಪೇಗೌಡರು. ಇವತ್ತು ಬೆಂಗಳೂರು ನಗರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 30ರಿಂದ 35 ಕೋಟಿ ಜನರಿಗೆ ಇವತ್ತು ಆಶ್ರಯ ಆಗಿರ್ತಕ್ಕಂಥ ಒಂದು ನಗರ ಇಡೀ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇರ್ತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಲ್ಲಲ್ಲಿ ಕೆರೆಕಟ್ಟೆಗಳನ್ನ ಕಟ್ಟಿದ್ರು. ಕೆರೆಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಆ ಕುಟುಂಬದ ಹೆಣ್ಣುಮಗಳನ್ನ ಒಂದು ಬಲಿದಾನ ಕೊಡುವಂತ ಒಂದು ವ್ಯವಸ್ಥೆ ಆಯಿತು ಅಂದ್ರೆ ಈ ನಾಡಿಗೋಸ್ಕರ ಕೆಂಪೇಗೌಡರು ಯಾವ ರೀತಿ ತ್ಯಾಗವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೋಬೇಕು. ಸುಮಾರು 64 ಪೇಟೆಗಳನ್ನ ರಚನೆ ಮಾಡಿ ಎಲ್ಲ ವರ್ಗದ ಜನರಿಗೆ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡಿ ಬದುಕನ್ನು ಕಟ್ಟಿಕೊಟ್ಟಂತವರು ನಾಡಪ್ರಭು ಕೆಂಪೇಗೌಡರು. ಎಲ್ಲ ಮೂಲೆಗಳಲ್ಲೂ ಕೂಡ ಗೋಪುರಗಳನ್ನ ನಿರ್ಮಾಣ ಮಾಡುವಂತ ಕಾರ್ಯಕ್ರಮಗಳನ್ನ ಕೊಟ್ಟಂತವ್ರು. ಬಹುಶಃ ಕಳೆದ ಸರ್ಕಾರದಲ್ಲಿ ಮಾನ್ಯ DCM ಆಗಿದ್ದಂತ ನಮ್ಮ ಅಶ್ವಥ್ ನಾರಾಯಣ ಅವರು ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 108 ಅಡಿ ಎತ್ತರದ ಒಂದು ಕೆಂಪೇಗೌಡ ಬೃಹತ್ ಪ್ರತಿಮೆಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ಈ ದೇಶದ ಪ್ರಧಾನಿಗಳಾದಂತ ನರೇಂದ್ರ ಮೋದಿಜಿಯವರನ್ನ ಕರೆತಂದು ಅನಾವರಣ ಮಾಡಿಸಿದಂತ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಆ ವೇದಿಕೆಯನ್ನು ಹಂಚಿಕೊಂಡಿದ್ದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ. ಬಂಧುಗಳೇ, ಇವತ್ತು ಕೆಂಪೇಗೌಡರ ಹೆಸರಿನಲ್ಲಿ ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರಗಳನ್ನ ನೆರವೇರಿಸಿಕೊಡುವಂತ ಕೆಲಸವನ್ನು ಮಾಡಿದ್ದೇವೆ.
ಇವತ್ತು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯದಲ್ಲಿ ರಚನೆಯಾಗಿದೆ. ಇವತ್ತು ಕೆಂಪಾಬುದಿ, ಮಾಗಡಿ ತಾಲೂಕಿನ ಕೆಂಪಾಬುದಿನಲ್ಲಿ ಅವರು ಅಲ್ಲಿ ಮಣ್ಣಾದ್ರು ಎಂತಕ್ಕಂಥ ಒಂದು ಇದನ್ನ ಮಾಡಿದಾಗ ನಾವು ಆಗ ಜನರಲ್ ಸೆಕ್ರೆಟರಿ ಇದ್ದು ಮಾಗಡಿಯಿಂದ ಸುಮಾರು 18 ಕಿಲೋಮೀಟರ್ ಅಲ್ಲಿಗೆ ನಡೆದು ಪೂಜಾ ನಿರ್ಮಾನಂದ ಶ್ರೀಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಅವತ್ತಿನ ಸಂದರ್ಭದಲ್ಲಿ ಕೂಡ ಚಾಲನೆಯನ್ನ ನೀಡಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ಎಲ್ಲ ಕಡೆ ಇವತ್ತು ಮಂಜಪ್ಪನವ್ರು ಹೇಳ್ದಂಗೆ ಅಮೆರಿಕದ ಕಾಲಮಾನ 3:30ಕ್ಕೆ ವಿಶ್ವ ಒಕ್ಕಲಿಗರ ಒಂದು ಅಧಿವೇಶನ ಸಮ್ಮೇಳನ ನಡೆಯುವಂತದಕ್ಕೆ ಅವಕಾಶ ಆಗಿದ್ಕೆ ಅದಕ್ಕೆ ಬುನಾದಿ ನಾಡಪ್ರಭು ಕೆಂಪೇಗೌಡರು ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೆಂಗಳೂರು ITBT ಕ್ಷೇತ್ರದಲ್ಲೇ ವಿಶ್ವದ ಮನ್ನಣೆಯನ್ನು ಗಳಿಸಿರತಕ್ಕಂಥ ದೊಡ್ಡ ನಗರವಾಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಬೇರೆ ದೇಶದ ಅಂಬೆಸಿಗಳು ದೆಹಲಿನಲ್ಲಿ ಮಾತ್ರ ಸೀಮಿತವಾಗಿರ್ತದೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಇವತ್ತು ಬೇರೆ ದೇಶದ ಅಂಬಾಸಿಡರ್ಸ್, ಅಂಬೆಸಿ ಇಲಾಖೆಗಳು ಇವತ್ತು ರಚನೆಯಾಗಿದೆ ಅಂದ್ರೆ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕಾಗ್ತದೆ. ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲೂ ಕೂಡ ಸುಮಾರು 25,000 ಜನ ಇವತ್ತು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಕೆಂಪೇಗೌಡರ ಒಂದು ಆಶೀರ್ವಾದ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾರು ಹೋದ್ರೂ ಕೂಡ ಇವತ್ತು ಅನ್ನ, ಊಟ, ವಸತಿ ಒಂದು ಅವರ ಶ್ರಮಕ್ಕೆ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ನಗರ ಇವತ್ತು ಬೆಂಗಳೂರಾಗಿ ಇವತ್ತು ಹೊರಹೊಮ್ಮಿರುವಂಥದ್ದು ಕೂಡ ಒಂದು ವಿಶೇಷ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇವತ್ತು ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ರು, ಬಹುಶಃ ITBTಗೆ ದೇವೇಗೌಡರು ಅಡಿಪಾಯವನ್ನು ಹಾಕಿದ್ರು, ಅದಕ್ಕೆ ಮಲ್ಟಿ ಸ್ಟೋರ್ನ SM ಕೃಷ್ಣ ಅವರು ಕಟ್ಟಿದ್ರು. ಇವತ್ತು ಅದೇ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದ್ರು, ಅದೇ ವಿಕಾಸ್ ಸೌಧವನ್ನ SM ಕೃಷ್ಣ ಅವರು ಕಟ್ಟಿದ್ರು. ಇವತ್ತು ದೇವೇಗೌಡರು ದೆಹಲಿಯಲ್ಲಿ ಪ್ರಧಾನಿಯಾಗಿದ್ದಾಗ ಮೆಟ್ರೋ ಯೋಜನೆಯನ್ನ ತರುವಂತ ಡೆಲ್ಲಿ ಮತ್ತು ಬೆಂಗಳೂರಿಗೆ ಒಂದು ಅವಕಾಶವನ್ನ ಕೊಟ್ಟಂತದ್ದನ್ನು ಕೂಡ ನಾವೆಲ್ಲರೂ ಕೂಡ ಕೆಂಪೇಗೌಡರು ಕಟ್ಟಿದಂತ ಒಂದು ನಾಡಿನಲ್ಲಿ ನಾವೆಲ್ಲರೂ ಕೂಡ ನೆನಪಿಸ್ಕೋಬೇಕು, ಸ್ಮರಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆಂಪೇಗೌಡ ಹುಟ್ಟಿದ ಆಳಿದ ನಾಡಿನ ಒಬ್ಬ ವ್ಯಕ್ತಿ ಈ ದೇಶದ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದ್ದಾರೆ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡ ಹುಟ್ಟಿದಂತ ಒಂದು ಈ ಭೂಮಿಯ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಕೃಷಿ ಮಾರುಕಟ್ಟೆ ಒಂದು ಆವರಣದಿಂದ ನಾವು ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ವಿದ್ಯಾರ್ಥಿನಿಯರು 1,500 ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು, ಕುಡಿದು ಕುಪ್ಪಳಿಸಿ ಇವತ್ತು ಸಂತೋಷವನ್ನು ಕೊಟ್ಟು. ಅದರಲ್ಲೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹೋದರಿಯರು, ನಮ್ಮ ಸೂಪರ್ವೈಸರ್ಸ್, ನಮ್ಮ ಇಂದಿರಾ ನೇತೃತ್ವದ ತಂಡ ಬಹುಶಃ ಯಾರು ಕೂಡ ಗೈರು ಹಾಜರಾಗದಂಗೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭವನ್ನ ಕೋರಿದಿರಿ, ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ. ಅದರಲ್ಲೂ ಕೂಡ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುಸ್ತಕದ ನಮ್ಮ ಚಾನಾ ಅಶೋಕಣ್ಣವರ ಶಾಲಿನಿ ವಿದ್ಯಾಸಂಸ್ಥೆ, ಮಕ್ಕಳ ಸಾಹಿತ್ಯ ಪರಿಷತ್ತು, ನಮ್ಮ ಮಹಿಳಾ ಮಕ್ಕಳ ಸಾಹಿತ್ಯ ಪರಿಷತ್ತು ಎಲ್ಲರೂ ಕೂಡ ವಿಶೇಷ ಭಾಗಿಗಳಾಗಿ, ನಮ್ಮ ರೈತ ಪ್ರತಿನಿಧಿಗಳು, ವಿವಿಧ ನಮ್ಮ ದಲಿತ ಸಂಘಟನೆ ಮುಖಂಡರುಗಳು, ಅಲ್ಪಸಂಖ್ಯಾತರ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಕೂಡ ಆ ಒಂದು ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನ ತಾವೆಲ್ಲರೂ ಕೂಡ ನೀಡಿದಿರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಮಾನ್ಯ ತಹಶೀಲ್ದಾರರು ನಮ್ಮ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಬಹುಶಃ ಮಂಜಣ್ಣವರು ಕೂಡ ಇದ್ರು, ನವೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷರು. ಬಹುಶಃ ಆ ಸಂದರ್ಭದಲ್ಲಿ ಇದು ಅಶ್ವಾರೂಢ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಚನ್ನರಾಯಪಟ್ಟಣದಲ್ಲಿ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ, ಸಲಹೆಗಳನ್ನ ತಾವೆಲ್ಲರೂ ಕೂಡ ನೀಡಿದಿರಿ. ಇವತ್ತು ಗುರುಭವನದ ಹತ್ರ ಈಗಾಗಲೇ ಕೆಂಪೇಗೌಡ ವೃತ್ತ ಅಂತ ಈಗಾಗಲೇ ಹಿಂದೆನೆ ಹಲವಾರು 3-4 ವರ್ಷಗಳ ಹಿಂದೆನೆ ಅದನ್ನ ನಾವು ರೆಸೊಲ್ಯೂಷನ್ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಅಶ್ವಾರೂಢ ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥದಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನ ಅತಿ ತುರ್ತಾಗಿ ಅತಿ ಹತ್ತಿರದ ದಿನಗಳಲ್ಲಿ ನಾವು ಆಯೋಜನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸೇರೋಣ. ಏಕೆಂದ್ರೆ ನಾಡಪ್ರಭು ಕೆಂಪೇಗೌಡರು ಒಬ್ಬರಿಗೆ ಆಸ್ತಿ ಅಲ್ಲ, ಸರ್ವರ ಆಸ್ತಿ ನಾಡಪ್ರಭು ಕೆಂಪೇಗೌಡರು ಎಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರ ಸಹಕಾರದಿಂದ, ಎಲ್ಲರ ತನುಮನದಾನ ಸಹಕಾರದಿಂದ ಅದನ್ನ ಯಶಸ್ವಿಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಒಂದು ತಳಪಾಯದ ಕೆಲಸ ಈಗಾಗಲೇ ಶರವೇಗದಲ್ಲಿ ನೆರವೇರ್ತಾ ಇರುವಂತಹ ಹಿನ್ನೆಲೆ 5 ತಿಂಗಳ ಒಳಗಡೆ ನಾವೇನು ವಾಗ್ದಾನವನ್ನು ನೀಡಿದ್ದೀವಿ, ಪ್ರತಿಮೆಯನ್ನು ಕೂಡ ಪೂರ್ಣಗೊಂಡಿದೆ. ಬಹುಶಃ ಫೌಂಡೇಶನ್ ಮುಗಿದ ತಕ್ಷಣನೇ ಆ ದಿನಾಂಕವನ್ನು ಕೂಡ ನಿಗದಿ ಮಾಡಿ
ರಾಜ್ಯದ ಗೌರವಾನ್ವಿತ ಸಚಿವರನ್ನ ಇನ್ನು ಅನೇಕ ಮುಖಂಡರುಗಳನ್ನು ಕೂಡ ಕರೆದು ಅದನ್ನ ಇಲ್ಲಿ ಅನಾವರಣ ಮಾಡಿಸತಕ್ಕಂಥದ್ದು ಕೂಡ ಕಾರ್ಯಕ್ರಮಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಂಡು ಪ್ರಗತಿಗಳಿದೆ. ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ, ಏಕೆಂದ್ರೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತವರು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಹಲವಾರು ಜನರ ತ್ಯಾಗ ಬಲಿದಾನಗಳಿಂದ ಇವತ್ತು ನಮಗೆ ದೊಡ್ಡ ಸಂವಿಧಾನವನ್ನ ನೀಡಿ ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಕ್ಕಂಥದಕ್ಕೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಇವತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಇರ್ತಕ್ಕಂಥ ಧ್ಯೇಯದಲ್ಲಿ ಈ ದೇಶ ಒಂದು ಅಭಿವೃದ್ಧಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದನ್ನ ಇದು ತಾಲೂಕು ಕಚೇರಿ ಆವರಣದಲ್ಲಿ ಈಗ ಹಿಂದೆಲ್ಲ ನಮ್ಮ ಸಂಘಟನೆಗಳು ಬಂದು ಅಂಬೇಡ್ಕರ್ ಸರ್ಕಲ್ ಸೋಮಶೇಖರ್ ಎಲ್ಲ ಇಲ್ಲದ ಗೋವಿಂದ ಅಲ್ಲಿ ಮಾಡಬೇಕು, ಇಲ್ಲಪ್ಪ ಅಲ್ಲೆಲ್ಲ ಸಾರ್ವಜನಿಕವಾದಂತ ಬೇರೆ ಸ್ಥಳಗಳು ಮಾಡಲ್ಲ, ಗೌರವಪೂರ್ವಕವಾಗಿ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ನಾವು ತಾಲೂಕು ಆಡಳಿತದ ವ್ಯಾಪ್ತಿನಲ್ಲೇ ಅದನ್ನ ನೆರವೇರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದು, ಅದರಂತೆ ಅದಕ್ಕೆ ಕಾರ್ಯಪ್ರವೃತ್ತಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪುರಸಭೆಯಿಂದ ಅಡಿಪಾಯ ಪ್ರತಿಮೆಗೆ ನಾವು ವೈಯಕ್ತಿಕವಾಗಿ ಬೇರೆ ರೀತಿ ಇವೆಲ್ಲ ನಮ್ಮನ್ನು ಆಯ್ಕೆ ಮಾಡಿದಾಗ ನಮ್ಮ ಜವಾಬ್ದಾರಿ ಇರುವಂತದ್ದು. ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಭಾಗಿಗಳಾಗಿ ಯಾವ್ಯಾವ ರೀತಿ ರೂಪರೇಷೆಗಳನ್ನ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದ್ರ ಬಗ್ಗೆನೂ ಕೂಡ ಎಲ್ಲರ ಸಲಹೆ ಸಹಕಾರದಿಂದ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ತಾಲೂಕು ಒಕ್ಕಲಿಗರ ಸಂಘ ನಮಗೆ ಸೂಕ್ತವಾದಂತ ಒಂದು ನಿವೇಶನ ನಮ್ಗಿನ್ನೂ ಕೂಡ ನೀಡಿಲ್ಲ ಅಂತಕ್ಕಂಥ ಕೋರಿಕೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವಾಗ 18 ಗುಂಟೆ ಜಾಗನ ರಿಲಯನ್ಸ್ ಬಂಕ್ ಪಕ್ಕದಲ್ಲಿ ಗುರುತಿಸಿದ್ದೇವೆ. ಅದು ಜಿಲ್ಲಾ ಅಧಿಕಾರಿಗಳಿಂದ ಅದು ಸ್ವಲ್ಪ ಕ್ಲಾರಿಫಿಕೇಶನ್ಗೋಸ್ಕರ ಅದು ವಾಪಸ್ ಬಂದಿರುವಂತಹ ಒಂದು ಹಿನ್ನೆಲೆ. ಅದಲ್ಲದೆ ಇನ್ನೊಂದು ಜಾಗ ಇದೆ, ನಿಮ್ಮೆಲ್ಲ ಮುಖಂಡರುಗಳನ್ನ ಕೂರ್ತು ನೀವು ಸಲಹೆ ಕೊಟ್ರೆ ಅದನ್ನೇ ಕಾಯ್ದಿರಿಸ್ತಕ್ಕಂಥದಕ್ಕೆ ನಾವು ತಹಶೀಲ್ದಾರರು ಕೂಡ ಅದನ್ನ ಪ್ರಪೋಸಲ್ ಕಳಿಸ್ತಕ್ಕಂಥದ್ದು ಕೂಡ ತೀರ್ಮಾನವನ್ನ ಮಾಡ್ತೇವೆ. ಇಂದ ಡಿಕಾಳನಹಳ್ಳಿ ಹತ್ರ ಒಂದು ತೀರ್ಮಾನ ಮಾಡುದು, ಅಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಹಳ್ಳಿಯ ಪ್ರತಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅದು ಬೇರೆ ಕಡೆ ಜಾಗವನ್ನು ಗುರುತಿಸಬೇಕು ಅಂತ ಒಳ್ಳೆ ಪಾಯಿಂಟ್ ಅಲ್ಲೇ ಇದೆ ಜಾಗ. ಈಗ ಆ ಒಂದು ಗುರುಸಿ ಅಲ್ಲಿ ಅಥವಾ ಇಲ್ಲಿ ಅದನ್ನ ಪ್ರಪೋಸಲ್ ಮಾಡುವಂತ ಕೆಲಸನ ಮಾಡ್ತೀವಿ. ನಮ್ಮ ಕೆಂಪೇಗೌಡ ವೇದಿಕೆ ನಮ್ಮ ಆನಂದರು ಕೂಡ ವಿಶೇಷವಾಗಿ ಇಲ್ಲಿದ್ದಾರೆ. ಇವತ್ತು ನಮ್ಮ ನಾಗಣ್ಣ ಇವತ್ತು ನಮ್ಮ ತಾಲೂಕಿನ ಯಾವುದೇ ಸಾಹಿತ್ಯಾಸತ್ಮಕ ಕಾರ್ಯಕ್ರಮಗಳಿರ್ಬೋದು, ವಿನಾಯಕ ಸೇವಾ ಸಮಿತಿಯ ಕಾರ್ಯಕ್ರಮ ಇರ್ಬೋದು, ನಮ್ಮ ಜಾತ್ರಾ ಮಹೋತ್ಸವಗಳಿರ್ಬೋದು, ಸಿನಿಮಾ ನಟ ನಟಿಯರನ್ನ ಕಲಾವಿದರನ್ನ ಕರೆತಂದು ಈ ತಾಲೂಕಿನ ಗೌರವವನ್ನು ಹೆಚ್ಚು ಮಾಡಿದ ನಮ್ಮ ನಾಗಣ್ಣ ನಮ್ಮ ಅದರ ಕಾಸ್ಟ್ಯೂಮ್ ಸ್ವಿಂಗ್ ಅಲ್ಲಿ ಒಂದು ಉತ್ತಮವಾದಂತ ಒಂದು ಸಾಧನೆಯನ್ನ ಮಾಡಿರುವಂತ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಈ ಮೂಲಕ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ಕನ್ನಡಕ್ಕೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ದಯಮಾಡಿ ಕನ್ನಡದ ಚಲನಚಿತ್ರಗಳನ್ನ ನೋಡುವ ಹವ್ಯಾಸವನ್ನ ಬೆಳೆಸ್ಕೋಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೆ. ಈಗೇನಾಗಿದೆ, ತೆಲುಗು ತಮಿಳು ಕನ್ನಡಕ್ಕೆ ಅನುವಾದ ಆಗಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಕನ್ನಡ ಚಾನೆಲ್ ಆಫ್ ಮಾಡಿಬಿಟ್ಟು ಅವು ನೋಡುವಂತ ಸನ್ನಿವೇಶಗಳು ಎದುರಾಗ್ತಾ ಇದಾವೆ. ದಯಮಾಡಿ ಕನ್ನಡದ ಸಿನಿಮಾಗಳನ್ನ ನೋಡಿ ಕನ್ನಡದ ಕಲಾವಿದರಿಗೆ ಪ್ರೋತ್ಸಾಹಿಸುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಬೇಕು. ಅತ್ಯದ್ಭುತವಾದಂತಹ ಕಲಾವಿದರು ಇರತಕ್ಕಂತ ಕ್ಷೇತ್ರ ಇದು. ರಾಜ್ಕುಮಾರ್ ಅವ್ರ ಮುಂದೆ ಇಲ್ಲ, ಅವರ ಸೇವೆನ ಬಿಟ್ಟು ಹೋಗಿದ್ದಾರೆ, ಕಲಾ ಸೇವೆನ ಅಂತ ನಾಡು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ಕಾರ್ಯಕ್ರಮ 11 ಗಂಟೆಯಿಂದ ಪ್ರಾರಂಭ ಆಗಿ 1:45 ಗಂಟೆ ಮೆರವಣಿಗೆ ಆಯಿತು. ಬಹುಶಃ ಇಲ್ಲಿ 1-1.5 ಗಂಟೆನಲ್ಲಿ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ನೆರವೇರಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇದಕ್ಕೆ ಕಾರಣೀಭೂತರಾಗಿ ನಮ್ಮ ಪುರಸಭೆ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಎಲ್ಲ ಶಾಮಿಯಾನ ಸ್ಟೇಜ್ ವ್ಯವಸ್ಥೆ ಎಲ್ಲ ತುಂಬಾ ಜನ ಇದೆ. ಉಪಹಾರದ ವ್ಯವಸ್ಥೆ ಕೂಡ ಬಹುತೇಕಲ್ಲಾಗಿದೆ. ಇಲ್ಲಿ ನಮ್ಮ ಕಂದಾಯ ಇಲಾಖೆ, ಇಲ್ಲಿ ಆಡಳಿತ, ಇಲ್ಲಿಯ ಒಂದು ವ್ಯವಸ್ಥೆಯನ್ನ ಜವಾಬ್ದಾರಿಯುತವಾಗಿ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನಿರ್ವಹಿಸಿದ್ದಾರೆ. ನೌಕರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಕೂಡ ನಾನು ಈ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಪ್ರಭು ಕೆಂಪೇಗೌಡರ ಒಂದು ಸಿದ್ಧಾಂತ ತತ್ವಗಳ ಅನುಸರಣೆ ಮಾಡಿ ನಾವು ಇರುವಂತ ದಿನಗಳಲ್ಲಿ ಏನ್ ಸೇವೆ ಮಾಡ್ತೀವಿ ಅದು ಮುಖ್ಯವಾಗಿರ್ತದೆ. ಇವತ್ತು ಕೆಂಪೇಗೌಡರು ಅವತ್ತು ಈ ನಾಡಿಗೆ ದೊಡ್ಡ ಸೇವೆನ ಮಾಡಿದ್ರು. ನಾವು ಪ್ರತಿ ವರ್ಷನೂ ಕೂಡ ನೆನಪಿಸ್ಕೊತಾ ಇದ್ದೀವಿ, ಪ್ರತಿ ದಿವಸನೂ ಕೂಡ ನೆನಪಿಸ್ಕೊತಾ ಇದ್ದೀವಿ. ಇವತ್ತು ಇಡೀ ತಿಂಗಳು ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲೂ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿನಲ್ಲಿ ನಡೆಯುವಂತದ್ದಕ್ಕೆ ಅವಕಾಶ ಆಗ್ತಾ ಇದೆ. ನಮ್ಮನ್ನು ಕೂಡ ದುಬೈ, ಅಮೆರಿಕಕ್ಕೂ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಹೋಗುವಂತ ಅವಕಾಶಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಕೋರಿ ಈ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿ ಒಂದು ನೆರವೇರಿಸಿಕೊಡುವಂತ ಅವಕಾಶ ಕೊಟ್ಟಂತ
ಸರ್ವರ್ಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.